ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿಗೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೊಡ್ಡ ತಲೆನೋವಾದಂತ ಈ ಜಿಲೆಟಿನ್ ಕಡ್ಡಿ ಪತ್ತೆಯ ಕೇಸ್. ನಿನ್ನೆ ಆಶ್ರಮದ ಹೊರಗಡೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದು, ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿದ್ರು. ಆದ್ರೆ ಆತನ ಹೇಳಿಕೆಗಳು ಪೊಲೀಸರಿಗೆ ತಲೆನೋವು ಉಂಟು ಮಾಡಿದೆ. ವಿಶೇಷ ತನಿಖಾ ತಂಡಗಳಿಂದ ತನಿಖೆ ಮುಂದುವರೆದಿದೆ ನಿಜ. ಬೆಂಗಳೂರು ದಕ್ಷಿಣ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆಯಾದಂತಹ ಸ್ಥಳದ ಸುತ್ತಮುತ್ತ ಸಿಸಿಟಿವಿ ಪರಿಶೀಲನೆ ಕೂಡ ನಡೀತಾ ಇದೆ. ಈಗಾಗಲೇ ಸ್ಥಳೀಯರನ್ನ ಕರೆತಂದು ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ಕ್ವಾರಿಗಳ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಆ ಕ್ವಾರಿಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದಂತ ಜಿಲೆಟಿನ್ ಕಡ್ಡಿ ಏನಾದ್ರೂ ಮಿಸ್ ಆಗಿ ಬಿದ್ದಿದ್ದ ಅಥವಾ ಸ್ಫೋಟಕ್ಕೆ ಅಂತಾನೆ ಸಂಚು ರೂಪಿಸಲಾಗಿತ್ತ, ಈ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. ಇತ್ತೀಚೆಗೆ ಕೊರೆಸಿದಂತ ಕ್ವಾರಿಗಳ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಕ್ವಾರಿಗೆ ಕೆಲಸ ಮಾಡುವ ಕಾರ್ಮಿಕರನ್ನ ಕರೆಸಿ ವಿಚಾರಣೆ ಮಾಡ್ತಾ ಇರೋದು ಪೊಲೀಸರು. ಇನ್ನು ಒಟ್ಟು 4 ವಿಶೇಷ ತಂಡಗಳನ್ನ ರಚನೆ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದವಾಗಿ ಓಡಾಡಿದಂತ ವ್ಯಕ್ತಿಗಳನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸ, ಜಂಟಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಪೊಲೀಸರು. ಬಟ್ ಇಲ್ಲಿವರೆಗೂ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಆ ಮಾನಸಿಕ ಅಸ್ವಸ್ಥ ಏನಿದ್ದಾನೆ, ಒಂದೊಂದ್ಸಲ ಒಂದೊಂದು ರೀತಿ ಹೇಳಿಕೆ ಕೊಡ್ತಾನೆ. ನಾನು RAW ರಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳಿದ್ದಾನೆ. ಅವ್ನು ಹೇಳ್ತಿರೋದು ನಿಜ ಯಾವುದು ಸುಳ್ಳು ಯಾವುದು ಪೊಲೀಸರಿಗೆ ತಲೆನೋವನ್ನ ತಂದಿಟ್ಟಿದೆ. ಹೀಗಾಗಿನೇ ಈಗ ಸದ್ಯ ಹೊಸದಾಗಿ ಯಾವ ಕ್ವಾರಿಗಳನ್ನ ಕೊರೆದಿದ್ರಲ್ಲ, ಅಲ್ಲೂ ಕೂಡ ಕೆಲಸ ಮಾಡುವಂತ ಕಾರ್ಮಿಕರಿರ್ಬೋದು ಅಥವಾ ಅನುಮಾನಾಸ್ಪದವಾಗಿ ಶಂಕಾಸ್ಪದವಾಗಿ ಓಡಾಡ್ತಾ ಇದ್ದಂಥ ವ್ಯಕ್ತಿಗಳನ್ನು ಕೂಡ ಅಲ್ಲಿ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆಯಾದ ಬೆನ್ನಲ್ಲೇ ಈಗ ಒಂದು ರೀತಿಯಾಗಿ ನಮ್ಮ ರಾಜ್ಯದ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇರುವಂಥ ಪೊಲೀಸರ ಮೇಲೆ ಆರೋಪ ಏನಪ್ಪಾ ಅಂದರೆ ಭದ್ರತಾ ಲೋಪದ ಆರೋಪ ಕೇಳಿಬಂದಿದೆ. ಪ್ರಧಾನಿ ಮೋದಿ ಬಂದಂಥ ಸಂದರ್ಭದಲ್ಲಿ ಸರಿಯಾದ ಭದ್ರತೆ ಕೊಡಲಿಲ್ಲ ಅಂತ. ಹಾಗಾಗಿ ಆ ಕಳಂಕದಿಂದ ದೂರ ಆಗಬೇಕು ಅಂತಂದರೆ ನಿಜಕ್ಕೂ ಅಲ್ಲಿ ನಡೆದಿದ್ದೇನೋ, ಆ ವ್ಯಕ್ತಿ ಯಾರು, ಕಳಿಸಿದ್ಯಾರು, ಸ್ಫೋಟದ ಸಂಚು ರೂಪಿಸಲಾಗಿತ್ತಾ ಅಥವಾ ಮಿಸ್ ಆಗಿ ಬಿದ್ದಿರುವಂಥ ಜಿಲೆಟಿನ್ ಕಡ್ಡಿನ, ಪ್ರಧಾನಿ ಕಾರ್ಯಕ್ರಮಕ್ಕೂ ಮುನ್ನ ಬೆದರಿಕೆ ಕರೆ ಕೂಡ ಬಂದಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಲೋಹಿತ್ ಸತತ ವಿಚಾರಣೆ ನಡೆಸ್ತಾ ಇರುವಂತ ಪೊಲೀಸರು ಕಳೆದ 24 ಗಂಟೆಯಿಂದ ಕೋರಮಂಗಲ ಠಾಣೆಯಲ್ಲಿ ವಿಚಾರಣೆ ಮುಂದುವರೆದಿದೆ. ಹಲವು ಆಯಾಮಗಳಲ್ಲಿ ಪೊಲೀಸರು ಲೋಹಿತ್ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಲೋಹಿತ್ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಪೋಷಕರು ಕಣ್ಣೀರಿಟ್ಟಿದ್ದಾರೆ. CDR ಕಲೆ ಹಾಕಿ ಪೋಷಕರಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ ಪೊಲೀಸರು. ಇನ್ನು ಕೋರಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುವಂತಹ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಲೋಹಿತ್ನ ಪೋಷಕರು ನೋಡಿದ್ರೆ ಆತನ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ನಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ವಿ ಅಂತ ಅವ್ರು ನೋಡಿದ್ರೆ ಕಣ್ಣೀರಿಡ್ತಿದ್ದಾರೆ. ಬಟ್ ಈ ವ್ಯಕ್ತಿ ನೋಡಿದ್ರೆ ಲೋಹಿತ್ ಕ್ಷಣಕ್ಕೊಂದು ರೀತಿಯಾಗಿ ಮಾತನಾಡ್ತಾನೆ. ನಾನು ಬೇರೆ ಕಡೆ ಕೆಲಸ ಮಾಡಿದ್ದೆ ಅಂತ ಹೇಳ್ತಾನೆ, ರಾದಲ್ಲಿ ಕೆಲಸ ಮಾಡಿದ್ದೆ ಅಂತ ಹೇಳ್ತಾನೆ. ಬಟ್ ಅವ್ನು ಹೇಳ್ತಾ ಇರೋ ಮಾತುಗಳನ್ನ ನಂಬೋದಕ್ಕಾಗ್ತಿಲ್ಲ. ಹೀಗಾಗಿ ಪೊಲೀಸರು ಆತನಿಗೆ ಆಸ್ಪತ್ರೆಗೆ ಸೇರಿಸಿ ಜೊತೆಗೆ ಆತನ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಿ ಆತನ ಕಂಡೀಷನ್ ಹೆಂಗಿದೆ ಅಂತ ಕೂಡ ನೋಡ್ತಾರೆ. ಮತ್ತೊಂದು ಕಡೆಗೆ ಇದರಲ್ಲಿ ಹೇಳ್ತಿರುವಂತ ಆತನ ಹೇಳಿಕೆಗಳು ಯಾವ್ದು ಸತ್ಯ ಸುಳ್ಳು ಗೊತ್ತಾಗ್ಬೇಕಲ್ಲ, ಅದ್ರ ಬಗ್ಗೆನೂ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಇನ್ನು ಕಳೆದ 24 ಗಂಟೆಗಳಿಂದನೂ ಕೂಡ ಪೊಲೀಸರಿಗೆ ತಲೆನೋವಾಗಿರುವಂತ ದೊಡ್ಡ ಪ್ರಕರಣ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್, ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು, ಗೊಂದಲಗಳಿದೆ. ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಏನೇನು ಗೊತ್ತಾಗ್ತಿದೆ, ಮುಂದಿನ ಕ್ರಮ ಏನು ಅಂತ? ಸೌಖ್ಯ ಏನು, ನಿನ್ನೆ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಂಥ ಪ್ರಧಾನಿ ನರೇಂದ್ರ ಮೋದಿಯವರು HLಯಿಂದ ಕಗ್ಲಿಪುರ ಅಂದರೆ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಪ್ರಯಾಣ ಬೆಳೆಸತಕ್ಕಂಥ ಸಂದರ್ಭದಲ್ಲಿ ಅವರ ಮಾರ್ಗ ಮಧ್ಯೆ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಅದಕ್ಕೂ ಮುಂಚಿತವಾಗಿ ಕೋರಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಒಬ್ಬ ವ್ಯಕ್ತಿ ಅಲ್ಲಿಗೆ ಕರೆ ಮಾಡಿ ಈ HL ಬಳಿ ಬಾಂಬ್ ಬಿಟ್ಟಿರೋದಾಗಿ ಒಂದು ಬೆದರಿಕೆ ಕರೆಯನ್ನು ಸಹ ಹಾಕಿದ್ರು. ತೀವ್ರ ತಪಾಸಣೆ ಬಳಿಕ ಅದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಗೊತ್ತಾಗಿತ್ತು. ಸದ್ಯ ಯಾರು ಆ ಕರೆಯನ್ನು ಮಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚಿರ್ತಕ್ಕಂಥ ಕೋರಮಂಗಲ ಪೊಲೀಸರು ಲೋಹಿತ್ ಎಂಬ
ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಈತ ಏನು ಮಾಜಿ ಇಸ್ರೋ ಎಂಪ್ಲಾಯ್ ಅವರ ಮಗನಾಗಿದ್ದ ಈತನು ಸಹ ಒಂದು ರಾಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾನೆ. ಆದರೆ ಪದೇ ಪದೇ ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದ, ಫೋನ್ ಮಾಡಿ ಬೆದರಿಕೆ ಕರೆಗಳನ್ನು ಸಹ ಮಾಡ್ತಾ ಇದ್ದ ಅಂತಕ್ಕಂಥ ಅಂಶವೂ ಸಹ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಒಂದು ಕಡೆ ಏನು ಕಳೆದ 24 ಗಂಟೆಯಿಂದ ಲೋಹಿತ್ನನ್ನು ಕೋರಮಂಗಲ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ 4 ವಿಶೇಷ ತಂಡಗಳನ್ನು ಮಾಡಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನು ಪೊಲೀಸರು, ಅದರಲ್ಲೂ SP ಆಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆ ಜಿಲೆಟಿನ್ ಕಡ್ಡಿಗಳನ್ನು ಯಾರು ತೆಗೆದುಕೊಂಡು ಹೋಗ್ತಾ ಇದ್ರು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಯಾವ ಉದ್ದೇಶಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು, ಒಂದು ವೇಳೆ ಅದೇ ಮಾರ್ಗದಲ್ಲಿ ಅಂದರೆ ಮೋದಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬೀಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಆ ರಸ್ತೆಯಲ್ಲಿ ಹೋಗಿರ್ತಕ್ಕಂಥ CCTV ದೃಶ್ಯಾವಳಿಗಳೆಲ್ಲವನ್ನೂ ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ. ಜೊತೆಗೆ ಈ ಕಗ್ಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಥವಾ ಆ ಭಾಗದಲ್ಲಿ ನಡೀತಕ್ಕಂಥ ಕೆಲವೊಂದು ಕ್ವಾರಿಗಳೇನಿದ್ದಾವೆ ಅಲ್ಲಿ ಕೆಲಸಗಳು ನಡೀತಾ ಇದೆಯೋ ಅಥವಾ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಸಹ ಕರೆದು ವಿಚಾರಣೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರು ಜಿಲೆಟಿನ್ ಕಡ್ಡಿಗಳನ್ನು ಏನು ಎಲ್ಲಿಂದ ತರಿಸ್ಕೊಂಡಿದ್ರು, ಅಲ್ಲಿ ಯಾಕೆಂದರೆ ಸ್ಫೋಟಕ್ಕೆ ಬಳಸ್ತಕ್ಕಂಥ ಜಿಲೆಟಿನ್ ಕಡ್ಡಿಗಳನ್ನು ಎಲ್ಲಿಂದ ತರಿಸ್ಕೊತಿದ್ರು, ಅದರ ಅಂಕಿ ಅಂಶಗಳು ಎಷ್ಟು ತೆಗೆದುಕೊಂಡಿದ್ರು, ಎಷ್ಟು ಖರೀದಿ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಮಿಸ್ ಆಗಿದ್ದಾವೆ, ಈ ರೀತಿಯಾದಂಥ ಅಂಶಗಳನ್ನು ಇಟ್ಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇಲ್ಲಿ ಆತಂಕ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕೆಂದರೆ ಜಿಲೆಟಿನ್ ಕಡ್ಡಿ ಸ್ಫೋಟ ಆಗಬೇಕಾದ್ರೆ ಅದಕ್ಕೆ ಡಿಟೋನೇಟರನ್ನು ಅವಶ್ಯಕತೆ ಇರುತ್ತೆ. ಹೀಗಾಗಿ ಇದೊಂದು ಭೀತಿ ಸೃಷ್ಟಿಸುವಂಥ ಒಂದು ಉದ್ದೇಶಕ್ಕಾಗಿ ಏನಾದರೂ ಎಸೆದು ಹೋಗಿದ್ರೆ ಅನ್ನೋದ್ರ ಬಗ್ಗೆ 4 ವಿಶೇಷ ತಂಡಗಳಿಂದ ಈಗ ತನಿಖೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಕೋರಮಂಗಲ ಪೊಲೀಸರಿಂದಲೂ ಸಹ ಲೋಹಿತ್ನನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಆತನಿಗೆ ಮಾನಸಿಕವಾಗಿ ಅಸ್ವಸ್ಥ ಇದ್ದಾನೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಅಂತಕ್ಕಂಥದ್ದು. ಆದರೆ ಆತನ ಮೋದಿ ಬರ್ತಕ್ಕಂಥ ದಿನವೇ ಈ ಕರೆಯನ್ನು ಮಾಡೋದಕ್ಕೆ ಏನು ರೀಸನ್ನು, ಯಾಕಂದರೆ ಮಾನಸಿಕ ಅಸ್ವಸ್ಥ ಅಂತಾರೆ ಬೇರೆ ದಿನವೂ ಕಾಲ್ ಮಾಡ್ಬೋದಾಗಿತ್ತು. ಆದರೆ ಮೋದಿ ಬರ್ತಕ್ಕಂಥ ದಿನವೇ ಯಾಕೆ ಫೋನ್ ಮಾಡ್ದ, ಯಾವ ಉದ್ದೇಶಕ್ಕಾಗಿ ಮಾಡ್ದ, ಜೊತೆಗೆ ಆತನ ಚಲನವಲನಗಳು ಎಲ್ಲಿಂದ ಎಲ್ಲಿಗಿತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.